Hey guys, welcome to my kitchen 3878. ಈಗ ಮಳೆಗಾಲ ಅಂದ ಮೇಲೆ ಸಂಜೆ ಟೀ ಹೊತ್ತಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನುವಂತ ಆಸೆ ಆಗ್ತದೆ. ಈಗ ಹಲಸಿನ ಹಣ್ಣಿನ ಸೀಸನ್, ಅದರಿಂದ ನಾವು ಈಗ ಒಂದು ಸ್ನ್ಯಾಕ್ಸ್ ಮಾಡುವ. ಹಲಸಿನ ಹಣ್ಣಿನ ಗಾರಿಯೋ ಅಲ್ಲದ್ರೆ ಹಲಸಿನ ಹಣ್ಣಿನ ಮುಳುಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು: 1 ಕಪ್ ಅರೆಬೆಳ್ತಿಗೆ, 7-8 ಸೊಳೆ ಹಲಸಿನ ಸೊಳೆಗಳು ಅಂದರೆ 1 ಕಪ್ಪು, 1 ಭಾಗ ತೆಂಗಿನಕಾಯಿ, 1 ಮೀಡಿಯಂ ತುಂಡು ಬೆಲ್ಲ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಓಮ, 1 ಟೀ ಸ್ಪೂನು ಬ್ಲ್ಯಾಕ್ ಪೇಪರ್, 3 ಏಲಕ್ಕಿ, ಸ್ವಲ್ಪ ಉಪ್ಪು. ಅಕ್ಕಿಯನ್ನು 2-3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ತೊಳೆದು ಮಿಕ್ಸಿಯಲ್ಲಿ ಅಕ್ಕಿ, ಹಲಸಿನ ಸೊಳೆ, ಬೆಲ್ಲ, ಏಲಕ್ಕಿ, ಬ್ಲ್ಯಾಕ್ ಪೇಪರ್, ಓಮ, ಜೀರಿಗೆ, 1 ತೆಂಗಿನ ಭಾಗವನ್ನು ಹಾಕಿ ರುಬ್ಬಿ ತರುವ. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಈಗ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟನ್ನು ನಾವು ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡುವ. ಫಸ್ಟಿಗೆ ಬಾಣಲೆಯಲ್ಲಿ 2-3 ಕುಟ್ಟೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡುವ. ಸರಿಯಾಗಿ ಬಿಸಿ ಆಗಲಿ. 2-3 ಕುಟ್ಟೆ ಎಣ್ಣೆ ಈಗ ಸರಿಯಾಗಿ ಬಿಸಿ ಆಗಲಿ. ಈಗ ಬಿಸಿಯಾಗಿದೆ, ಸರಿಯಾಗಿ ಬಿಸಿಯಾಗಿದೆ. ಒಂಚೂರು ಹಾಕಿ ನೋಡುವ ಫಸ್ಟಿಗೆ. ಸರಿಯಾಗಿ ಬಿಸಿಯಾಗಿದೆ. ಅದಕ್ಕೆ ಒಂದೊಂದಾಗಿ ನಾವು ಗಾರಿಯನ್ನು ಹಾಕುವ. ಇಷ್ಟು ಬಿಟ್ಟ ನಂತರ ನಾವು ಸ್ವಲ್ಪ ಹೊತ್ತು ಮೀಡಿಯಂ ಬೆಂಕಿನಲ್ಲಿ ಅದನ್ನು ಬೇಯಿಸಬೇಕು. ಅದು ಕ್ರಿಸ್ಪಿಯಾಗಿ ಮತ್ತು ಒಳಗೆ ಸಾಫ್ಟಾಗಿ ಬೇಯಬೇಕು. ನೋಡಿ ಈಗ ಹೇಗೆ ಕಲ್ಲರ್ ಬಿಡ್ತದೆ ಅದರದ್ದು. ನೋಡಿ ಗೈಸ್, ಹೇಗೆ ಅದರ ಕಲ್ಲರ್ ಬಿಡ್ತದೆ ನೋಡಿ. ಕೆಂಪಗಾಗಿ ಕಾಣ್ತದೆ ನೋಡಿ. ಬೆಂಕಿಯಲ್ಲಿ ಇಡಬೇಕು ಗ್ಯಾಸನ್ನು. ಈಗ ಹಲಸಿನ ಹಣ್ಣಿನ ಮುಳುಗಾಯಿ ಅಂದರೆ ಗಾರಿಯು ರೆಡಿಯಾಗಿದೆ. ಇದನ್ನು ಟೀ ಒಟ್ಟಿಗೆ ತಿಂದರೆ ತುಂಬ ಒಳ್ಳೆಯದಾಗ್ತದೆ. ಮಳೆಗಾಲದಲ್ಲಿ ಏನಾದರೂ ತಿನ್ನಬೇಕಂತ ಆಸೆ ಆಗ್ತದಲ್ಲ, ಅದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.